ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ಸ್ಯಾಟರ್‌ಡೇಯ ವ್ಲಾಗು. ನೋಡಿ ಬೆಳಗ್ಗೆನೆ ಎಷ್ಟು ಕ್ಲೈಮೇಟ್ ಎಲ್ಲ ಒಂಥರ ಮಳೆ ಬರೋ ತರ ಆಗ್ಬಿಟ್ಟಿತ್ತು. ಸೊ ಇವಾಗ ಹಾಲೆಲ್ಲ ಕಾಯಿಸಿ ಕಾಫಿ ಕುಡಿಯೋಣ ಅಂತ ಕಾಫಿ ಎಲ್ಲ ಕುಡಿತಾ ಇದ್ದೆ. ಟಿಫನಿಗೆ ಅಜ್ಜಿಗೆ ಇವತ್ತು ಲಂಚ್ ಬಾಕ್ಸ್ ಏನಿಲ್ಲ. ಸೊ ಹಾಗಾಗಿ ನೆನ್ನೆದೇ ಒಂದ್ ಸ್ವಲ್ಪ ದೋಸೆ ಇಟ್ಟಿತ್ತು. ಅದಕ್ಕೇನೆ ದೋಸೆ ಮತ್ತೆ ಸಾಂಬಾರು ನೆನ್ನೆದೇ ಇತ್ತಲ್ಲ ಹಂಗೆ ಅಡ್ಜಸ್ಟ್ ಮಾಡಿ ಕೊಟ್ಟೆ ಅವನಿಗೆ ಹಾಕ್ಬಿಟ್ಟು. ಅದಾದ್ಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಗಿನ ಎಲ್ಲ ಮುಗಿಸಿ ನೆಲ ಎಲ್ಲ ಒರೆಸಿ ಪೂಜೆ ಮಾಡ್ಬೇಕಲ್ಲ. ಇವತ್ತು ವಾರ ಆಗಿರೋದ್ರಿಂದ ದೀಪ ಎಲ್ಲ ಹಚ್ಚಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ಇನ್ನ ಬೆಳಗ್ಗೆ ಹೊತ್ತು ಎಷ್ಟೇ ಏನೇ ಹೆಂಗೆ ಇದ್ರೂ ಟೈಮ್ ಆಗೋದೇ ಗೊತ್ತಾಗಲ್ಲ. ಬೇಗ ಬೇಗ ಟೈಮ್ ಆಗ್ಬಿಡುತ್ತೆ. ಏನ್ ಮಿಸ್ ಮಾಡಿದ್ರು ವಾರನ ಮಿಸ್ ಮಾಡಬಾರ್ದು ಅನ್ನೋ ತರ ಬೆಳಗ್ಗೆ ಎದ್ದು ಮಾಮೂಲಿ ವಾರ ಮಾಡೇ ಮಾಡ್ತೀನಿ. ಇನ್ನ ಡ್ಯೂಟಿಗೆ ಹೋಗಿ ಬರೋರೆಲ್ಲ ಬೆಳಗ್ಗೆ ಹೊತ್ತು ಮಾಡಿ ಹೋಗೋಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸಂಜೆ ಮಾಡ್ತಾರೆ ಒಬ್ಬೊಬ್ರು. ಹಾಗೆ ನಾನು ಡ್ಯೂಟಿಗೆ ಹೋಗ್ಬೇಕಾದ್ರೆ ಇದೇ ಥರನೇ ಮಾಡ್ತಾ ಇದ್ದೆ. ಬೆಳಗ್ಗೆ ಟೈಮ್ ಸಿಗ್ತಾ ಇರಲಿಲ್ಲ ಶಿಫ್ಟ್ ಹೋಗೋದ್ರಿಂದ ಆ ಥರ ಈ ಥರ ಎಲ್ಲ ಇರ್ತಿತ್ತು. ಸೊ ಇವಾಗ ದೀಪ ಹಚ್ಬಿಟ್ಟು ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ನಮ್ಗೆ ಕೆಟ್ಟೋದು ಬಯಸೋರ್ಗೂ ಒಳ್ಳೇದು ಮಾಡು, ನಮ್ಗೆ ಒಳ್ಳೇದು ಮಾಡೋರ್ಗೂ ಒಳ್ಳೇದು ಮಾಡು ಅಂತ ಕೇಳ್ಕೊಳ್ತೀನಿ. ಯಾವಾಗೂ ಅದನ್ನು ಕೇಳ್ತೀನಿ. ಏನಾದರೂ ಒಳ್ಳೇದಾಗುತ್ತೆ ಅಂದಾಗ ಅದರಿಂದ ಕೆಟ್ಟದ್ದು ಬಯಸೋಂಥವ್ರು ತುಂಬ ಜನ ಇರ್ತಾರೆ. ಸೊ ಅದಕ್ಕೆ ಅವ್ರುಗಳಿಂದ ನೋಡಿ ಕಲಿಯುವಂಥದ್ದು ತುಂಬ ಇರುತ್ತೆ. ನಾವುನು ಪರವಾಗಿಲ್ಲ, ಏನೋ ಗೊತ್ತಿಲ್ಲ, ಮನಸ್ಸಿಗೆ ಕೆಲವೊಂದ್ಸತಿ ನೆಮ್ಮದಿ ಇರಲ್ಲ ನನಗೂ. ನಮ್ಮನೆಯವರು ಹಂಗೆ ಅಂತಿರ್ತಾರೆ ಕೆಲವೊಂದ್ಸತಿ. ಕಷ್ಟ ಇರೋರಿಗೆ ಜಾಸ್ತಿ ದೇವರು ಕಷ್ಟ ಕೊಟ್ಟು ನೋಡ್ತಾನೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ಕಷ್ಟ ಇರೋರಿಗೆ ಕಷ್ಟ ಕೊಡೋದು ಯಾಕೆ ಅಂದರೆ ಅವ್ರು ಎಷ್ಟು ಕಷ್ಟಗಳನ್ನ ಸಹಿಸ್ಕೋತಾರೆ ಅಂತ ಅದು ಏನೋ ಟೆಸ್ಟ್ ಮಾಡೋದು ಅಂತ ಹೇಳ್ತಾ ಇರ್ತೀನಿ. ಅದನ್ನ ಹಾಗೆ ಹೇಳ್ತಾರೆ. ಹಂಗೆ ಎಲ್ಲ ಇರೋರಿಗೆ ಒಂಥರ ನೆಮ್ಮದಿ ಇದ್ದರೆ ಏನು ಇಲ್ದಿರೋರಿಗೆ ಅದು ಇನ್ನೊಂಥರ ನೆಮ್ಮದಿ ಇರುತ್ತೆ. ಪರವಾಗಿಲ್ಲ, ಇರೋದ್ರಲ್ಲೇ ಖುಷಿಪಟ್ಟು ಚೆನ್ನಾಗಿರ್ಬೇಕು ಅನ್ನೋದೊಂದು ಅರ್ಥ ಮಾಡ್ಕೋಬೇಕು ನಾವು. ಈಗ ಪೂಜೆ ಎಲ್ಲ ಮುಗಿಸ್ದೆ. ಇನ್ನೇನಿದ್ರು ನಾನು ಟಿಫನ್ ಕೂಡ ಮುಗಿಸ್ತೀನಿ. ಹಾಗೆಯೇ ದೋಸೆ ಹಿಟ್ಟಿತ್ತು ಅಂತ ಹೇಳಿದ್ನಲ್ಲ, ಅದೇ ದೋಸೆ ಹಿಟ್ಟಿಗೆ ಸ್ವಲ್ಪ ನನಗೆ ತುಪ್ಪ ಸಕ್ಕರೆ ಹಾಕೊಂಡು ತಿಂದರೆ ಇಷ್ಟ ಆಗುತ್ತೆ. ಆದರೆ ತುಪ್ಪ ಜಾಸ್ತಿ ಇಷ್ಟಪಡಲ್ಲ. ಸೊ ಹಾಗಾಗಿ ಹನಿ ಹಾಕ್ಕೊಂಡು ತಿಂದ್ಬಿಡ್ತೀನಿ ಆ ಥರ. ಇನ್ನು ಮಧ್ಯಾಹ್ನ ನೋಡಿ, ಮಧ್ಯಾಹ್ನ ಯಾವ ಥರ ಆಗಿದೆ ವೆದರು. ಫುಲ್ಲು ಬಿಸಿಲು ಬಂದಂಗೆ, ಗಿಡ ಎಲ್ಲ ಬಾಡೋಗ್ಬಿಟ್ಟಿದೆ. ನಾನು ಊರಿನ ತಂದಿರೋ ಗಿಡ ಕೆಲವೊಂದು ಬಂದಿದೆ, ಕೆಲವೊಂದು ಹಾಳಾಗ್ಬಿಟ್ಟಿದೆ. ಅದೇ ಬೇಜಾರಾಗ್ತಾಯಿತ್ತು. ಇನ್ನು ನೆಕ್ಸ್ಟು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಇಲ್ಲಿ ಚಿಕನ್ಗೆ ಬಿರಿಯಾನಿಗೆ ಅಂದ್ಬಿಟ್ಟು ಕಲಸಿಟ್ಟಿದ್ನಲ್ಲ, ಅದನ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೆ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದಿತ್ತು. ಸೊ ಒಂದೇ ಸತಿ ಚಿಕನ್ ತಂದಾಗ ನಾನು ಹೇಳ್ದಂಗೆ ಎಲ್ಲನೂ ಒಟ್ಟಿಗೆ ಮಾಡಲ್ಲ. ಅದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಒಂದು ಸ್ವಲ್ಪ ಹಾಕ್ಕೊಂಡು ಇವಾಗ ಏನು ಸ್ಪೈಸಸ್ ಇದೆ, ಚಕ್ಕೆ ಲವಂಗ ಏಲಕ್ಕಿ ಮತ್ತು ಮರಾಠಿ ಮೊಗ್ಗು ಸ್ಟಾರು ಇದೆಲ್ಲ ಏನೇನು ಬರುತ್ತೆ ಅದು ಹಾಕಿ ಪಲಾವ್ ಎಲೆ ಹಾಕ್ಕೊಳ್ಳಿ. ಆಮೇಲೆ ಒಂದು ಈರುಳ್ಳಿ ಉದ್ದುದಕ್ಕೆ ಹೆಚ್ಚಿರೋ ಅಂಥದ್ದು, ಒಂದಾದರೂ ಹಾಕ್ಕೋಬೋದು, ಎರಡಾದ್ರು ಹಾಕ್ಕೋಬೋದು. ನಾನು ಇಲ್ಲಿ ದಪ್ಪದಲ್ವ ಅದಕ್ಕೆ ಒಂದು ಹಾಕ್ಕೊಂಡಿದ್ದೀನಿ. ಆಮೇಲೆ 1-2 ಟೇಬಲ್ ಸ್ಪೂನಷ್ಟು ಶುಂಠಿ, 1-2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಉದ್ದಕ್ಕೆ ಹೆಚ್ಚಿರೋಂತಹ ಟೊಮೊಟೊನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ನಿಮ್ಗೆ ಜಾಸ್ತಿ ಬೇಕಂದರೆ ಹಾಕ್ಕೋಬೋದು, ಹುಳಿಗೆ ಹಿಂಗೆ ಅಂತ. ನಾನಿಲ್ಲಿ ಮೊಸರು ಹಾಕಿ ಕಲಸಿಟ್ಟಿದ್ನಲ್ಲ, ಸೊ ಅದರಲ್ಲೇ ಹುಳಿ ಇರುತ್ತೆ. ಸೊ ಒಂದೇ ಒಂದು ಟೊಮೊಟೊ ಹಾಕ್ತಿದ್ದೀನಿ ಉದ್ದಕ್ಕೆ ಹೆಚ್ಕೊಂಡ್ಬಿಟ್ಟು. ಇನ್ನು ಚಿಕನ್ನು ಮ್ಯಾರಿನೇಟ್ ಎಲ್ಲ ಮಾಡಿಟ್ಟಿದ್ನಲ್ಲ, ಅದನ್ನು ಹಾಕ್ಕೊಂಡು ಧನಿಯಾ ಪುಡಿ ಮತ್ತು ಗರಂ ಮಸಾಲ ಮತ್ತು ಖಾರದ ಪುಡಿ, ಉಪ್ಪು ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ 2-3 ವಿಷಿಲಾದರೂ ತಗೋತೀನಿ. ಯಾವಾಗೂ ಅಷ್ಟೇ ಬಿರಿಯಾನಿ ಮಾಡ್ಬೇಕಾದ್ರೆ ಈ ಥರ ಮಾಡ್ತೀನಿ. ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಯಾಕೆಂದರೆ ಚಿಕನ್ ನೀಟಾಗಿ ಬೆಂದಿದ್ರೆ ರೈಸ್ ಜೊತೆಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಚಿಕನ್ ಎಲ್ಲ ಒಂಥರ ಮ್ಯಾರಿನೇಟ್ ಮಾಡಿ ಇಟ್ಟಿರ್ತೀವಿ, ಬಟ್ ಆದರೂ ನನಗೆ ಅದು ಅಭ್ಯಾಸ ಆಗಿದೆ 1-2-3 ವಿಷಿಲಾದರೂ ಹಾಕಲೇಬೇಕು ಅಂತ. ಸೊ ನೆಕ್ಸ್ಟ್ ಇವಾಗ ತೊಳೆದಿರೋ ಅಕ್ಕಿ ಮತ್ತು ಉಪ್ಪು, ಕೊತ್ತಂಬರಿ, ನಿಂಬೆಹಣ್ಣು ಬೇಕು ಅಂದರೆ ಹಾಕ್ಕೋಬೋದು. ನಾನೇನು ನಿಂಬೆಹಣ್ಣು ಹಾಕ್ಕೊಳ್ಳಿಲ್ಲ. ಹುಳಿ ಅದೇ ಮೊಸರು ಟೊಮೊಟೊ ಎಲ್ಲ ಹಾಕಿರೋದ್ರಿಂದ ಬೇಡ ಅಂತ ಅಂದ್ಬಿಟ್ಟು ಸಿಂಪಲಾಗಿ, ಯಾರು ಬೇಕಾದರೂ ಇದನ್ನು ಈಸಿಯಾಗಿ ಸಿಂಪಲಾಗಿ ಮಾಡ್ಕೋಬೋದು ಮನೆಯಲ್ಲಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. 1-2-3 ವಿಷಿಲ್ ಆದಮೇಲೆ ಫುಲ್ಲು ನೀರೆಲ್ಲ ಡ್ರೈ ಆಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಈ ಥರ ಆಗಿದೆ. ಅನ್ನ ಎಷ್ಟು ಹುಡಿಯಾಗಿ ಬಂದಿದೆ ಅಂತ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಯಾರು ಬೇಕಾದರೂ ಮನೇಲಿ ಟ್ರೈ ಮಾಡ್ಬೋದು. ಮಸಾಲೆ ರುಬ್ಬಬೇಕು ಅನ್ನೋದಿಲ್ಲ, ಏನಿಲ್ಲ. ಅರ್ಜೆಂಟಿಗೆ ಮಾಡೋದಾದರೆ ಈ ಥರ ಮಾಡ್ಬೋದು. ಯಾರು ಬಂದ್ರೂ ಈ ಥರ ಮಾಡ್ಕೋಬೋದು.
ಪಾತ್ರೆಲೂ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ ನೋಡಿ, ಅನ್ನ ಎಷ್ಟು ಹುಡಿ ಹುಡಿಯಾಗಿ ಬಂದಿದೆ ಅಂತ. ಚಿಕನ್ ಅಷ್ಟು ಸಖತ್ತು ಸಾಫ್ಟ್ ಆಗಿ ಮತ್ತೆ ಜ್ಯೂಸಿಯಾಗಿ ಸಹ ಬೆಂದಿತ್ತು. ತುಂಬಾ ಚೆನ್ನಾಗಿರುತ್ತೆ. ಈ ಬ್ಯಾಚುಲರ್ಸ್ ಎಲ್ಲ ಈಸಿಯಾಗಿ ಮಾಡ್ಕೋಬಹುದು ಈ ರೆಸಿಪಿನ. ಬ್ಯಾಚುಲರೇ ಅಂತ ಅಲ್ಲ, ಯಾರು ಬೇಕಾದ್ರು ಫ್ಯಾಮಿಲಿಯಲ್ಲಿ ಅಂದ್ರೆ ಯಾರಾದ್ರು ಜಾಸ್ತಿ ಜನ ಒಂದ್ 5-6 ಜನ ಬಂದ್ರೆ ಏನ್ ಮಾಡೋದು ಏನು ಅಂತ ನೋಡಿದಾಗ ಅರ್ಜೆಂಟಿಗೆ ಈ ತರ ಚಿಕನ್ ತಂದ್ಬಿಟ್ಟು ಮ್ಯಾರಿನೇಟ್ ಒಂದ್ 10 ನಿಮಿಷ 1/4 ಗಂಟೆ ಮ್ಯಾರಿನೇಟ್ ಮಾಡಿದ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಈಗ ಮಧ್ಯಾಹ್ನಕ್ಕೆ ಊಟ ಮುಗಿಸೋಣ ಅಂದ್ಬಿಟ್ಟು ಊಟನೂ ಮಾಡ್ತಿದ್ದೆ. ಆಗ್ಲೇ ಟೈಮು ಒಂದ್ 2 ಕಾಲ್ ಆಗಿತ್ತು. ಟಿಫನ್ ನಾನೊಂದ್ ಸ್ವಲ್ಪ ದೋಸೆ 1-2 ತಿಂದಿರೋದ್ರಿಂದ ಒಂದ್ ದೋಸೆ ಅಷ್ಟು ತಿಂದೆ. ಇನ್ನ ಹೊಟ್ಟೆ ಹಸಿಯುತ್ತೆ ದೋಸೆ ತಿಂದ್ರೆ ಮಾಮೂಲಿ. ಸೊ ತುಂಬಾ ಬಿಸಿ ಇತ್ತು, ಅದನ್ನ ಇವಾಗ ಅಚ್ಚುಗೆ ಟೇಸ್ಟ್ ಮಾಡ್ಸೋಣ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೆ, ಹೇಗಿದೆ ಅಂತ ಹೇಳ್ಬಿಟ್ಟು ನೋಡು ಅಂತ. ಅವನು ಹೇಳ್ತಾ ಇದ್ದ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಚೆನ್ನಾಗಿರುತ್ತೆ ಅಂತಿದ್ದ, ಬಿಸಿ ಇತ್ತಲ್ಲ ಅದಕ್ಕೆ ಆ ಥರ ಮಾಡ್ತಿದ್ದ. ನಾನು ಇವಾಗ ತಿಂದು ನೋಡ್ತಾ ಇದ್ದೀನಿ ಹೇಗ್ ಬಂದಿದೆ ಏನು ಅಂತ. ಬಿರಿಯಾನಿಲಿ ಚಿಕನ್ ಬೆಂದ್ಬಿಟ್ರೆ ಸರಿ, ಇಲ್ಲಾಂದ್ರೆ ನಾರ್ ಥರ ಇದ್ರೆ ಇಷ್ಟಪಡಲ್ಲ ನಮ್ಮನೇಲಿ. ಅಗಿತಾನೆ ಇರಬೇಕು ಅಂತ ಹೇಳ್ಬಿಟ್ಟು. ಇನ್ನ ಅವನು ಬರ್ಕೋತಾ ಇದ್ದ, ಹಾಗೆ ನಾನು ಊಟ ಮಾಡಿಸ್ತಾ ಇದ್ದೆ. ಊಟ ಮಾಡ್ಕೊಂಡು ಇನ್ನ ಮಧ್ಯಾಹ್ನ ಮುಗಿಸಿದ್ವಿ. ಬಿಸಿಲಂತೂ ಸಖತ್ತಾಗಿ ಹೊಡಿತಾ ಇತ್ತು. ಅದಾದ್ಮೇಲೆ ಮೋಡ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಬಿಸಿಲಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಹಂಗಾಗ್ತಾ ಇತ್ತು. ಇನ್ನು ಎಲ್ಲ ಹೋಮ್ವರ್ಕ್ ಎಲ್ಲ ಬರ್ಕೊಂಡು ಹಂಗೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು. ಅದಾದ್ಮೇಲೆ ಇನ್ನು ಸಂಜೆ ಹಂಗೆ ದೀಪ ಹಚ್ಬೇಕು. ವಾರ ಆಗಿರೋದ್ರಿಂದ ನಾನು ಬೆಳಗ್ಗೆ ಸಾಯಂಕಾಲ ದೀಪ ಹಚ್ತೀನಿ. ಸೊ ಹಾಗಾಗಿ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ತಾ ಇದ್ದೆ. ಇನ್ನು ಏನೇ ಆದ್ರೂ ಏನು ಬಿಟ್ರು ವಾರ ಬಿಡಬಾರ್ದು ಅಂತಾರೆ. ಸೊ ಹಾಗಾಗಿ ಇನ್ನು ಮತ್ತೇನೋ ಸ್ವಲ್ಪ ಹೊತ್ತು ಫೋನ್ ಮಾಡಿದ್ರು, ಅವ್ರ ಜೊತೆನೂ ಮಾತಾಡ್ಕೊಂಡು. ಮಾಡ್ತಾ ಇರ್ತಾರೆ ಅವರು, ದಿನಾ ಮಾಡ್ತಾ ಇರ್ತಾರೆ ಫೋನ್ನ. ಹಾಗಾಗಿ ಊರಲ್ಲಿ ಮಳೆ ಇದೆಯಂತೆ. ಇಲ್ಲಿ ನೋಡಿದ್ರೆ ಬಿಸಿಲು. ಇಲ್ಲಿ ಯಾವತ್ತು ಬಿಸಿಲಿರುತ್ತೋ ಆವಾಗ ಅಲ್ಲಿ ಸಖತ್ತು ಮಳೆ ಬರ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಇಲ್ಲಾಂದ್ರೆ ಇಲ್ಲಿ ಯಾವಾಗ ಮೋಡ ಆ ಥರ ಆಗಿರುತ್ತೆ ಅವಾಗ ಮಳೆ ಇರಲ್ಲ ಅಲ್ಲಿ. ಆ ಥರ ಗಿಡ ನೋಡಿ, ಇದು ಎಲೆದು ತಂದಿದ್ದು ಕಟ್ ಮಾಡಿ ಹಾಕಿದೆ. ಯಾಕೋ ಚೆನ್ನಾಗೇ ಬಂದಿಲ್ಲ, ಏನು ಅಂತ ಗೊತ್ತಿಲ್ಲ. ನನಗೆ ಯಾಕೋ ಸ್ವಲ್ಪ ತಲೆನೋವ್ತಾ ಇತ್ತು, ಅದಕ್ಕೆ ನವರತ್ನ ತೈಲ ಹಾಕ್ಕೊಂಡು ಕೂತ್ಕೊಂಡೆ ನೈಟು. ಇದಾದ್ಮೇಲೆ ಇವಾಗ ನೈಟ್ಗೆ ಏನು ಮಾಡೋದು ಅನ್ಬೇಕಾದ್ರೆ ಸ್ವಲ್ಪ ರೈಸ್ ಅದೇ ಇತ್ತು. ನನಗೆ ಚಿಕನ್ ತಿಂದಾಗ ಸ್ವಲ್ಪ ಜೀರ್ಣ ಆಗಲ್ಲ, ಈ ನಾನ್ ವೆಜ್ ತಿಂದಾಗ ಎಲ್ಲರಿಗೂ ಹಂಗೇನೆ. ಸ್ವಲ್ಪ ನನಗೆ ಜೀರ್ಣ ಆಗಿರಲಿಲ್ಲ, ಅದಕ್ಕೆ ಕರೆಕ್ಟಾಗಿ ಊಟ ಮಾಡಲಿಲ್ಲ ನಾನು. ನೈಟ್ ಊಟ ಮಾಡಬೇಕು ಅಂತಾರೆ, ಬಟ್ ಯಾಕೋ ಒಂಥರ ಊಟ ಸೇರಲಿಲ್ಲ. ಸೊ ಅದಕ್ಕೆ ಕಬಾಬ್ ಎಲ್ಲ ಹಾಕ್ತಾಯಿದ್ದೆ, 1-2 ಕಬಾಬ್ ತಿಂದ್ಬಿಟ್ಟು. ಇನ್ನು ಅಚ್ಚುನೂ ಅಷ್ಟೇ, ಅಚ್ಚುಗೂ ಊಟ ಎಲ್ಲ ಇಕ್ಕೊಟ್ಟಿದ್ದೆ. ಊಟ ಎಲ್ಲ ಮುಗಿಸ್ಕೊಂಡು ನಾನು ಇನ್ನು ಟಿ ವಿ ನೋಡ್ತಿದ್ದೆ. ಯಾಕೋ ಸ್ವಲ್ಪ ತಲೆನೋವ್ತಾ ಇತ್ತು ಇವತ್ತು, ಏನು ಅಂತ ಗೊತ್ತಿಲ್ಲ. ಅದಕ್ಕೆ ನವರತ್ನ ತೈಲ ಹಾಕ್ಕೊಂಡು ಬೇಗ ಮಲ್ಕೊಬಿಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿಕೊಂಡೆ. ಹಾಗೆ ಇವನು ಊಟ ಮಾಡ್ತಿದ್ನಲ್ಲ, ಹಾಗೆ ನಾನು ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಅದಾದ್ಮೇಲೆ ಇವತ್ತಿನ ಡೇನ ಇದೇ ರೀತಿ ಮುಗಿಸಿದ್ವಿ. ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ತುಂಬ ಜನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ.